ಎಲ್ಲರಿಗೂ ವಂದನೆಗಳು. ನಾನು ಶಂಕರನಾರಾಯಣಮಯ್ಯ, ಕಾಸರಗೋಡಿನ ಊಟ ಮಹಾಜಗತ್ತಿನ ಅಂಗಸಂಸ್ಥೆಯ ಅಧ್ಯಕ್ಷ. ನಿಮಗೆಲ್ಲರಿಗೂ ತಿಳಿಸುವುದೇನೆಂದರೆ, ಕಾಸರಗೋಡು ಜಿಲ್ಲೆಯ ಮಧೂರು ಶ್ರೀ ಮದನಂಜೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ವಿಷಯ ನಿಮಗೆಲ್ಲರಿಗೂ ತಿಳಿದಿರಬಹುದು. ನಮ್ಮ ಸೀಮೆಯ ದೇವಸ್ಥಾನಗಳಲ್ಲಿ ಒಂದಾದಂತಹ ಮಧೂರು ಕ್ಷೇತ್ರ ಬಹಳ ಪುರಾತನ, ಬಹಳ ಕಾರಣೀಕವಾದಂತಹ ದೇವಸ್ಥಾನ. 27ನೇ ತಾರೀಕಿನಿಂದ, ಈ ತಿಂಗಳು 27ನೇ ತಾರೀಕಿನಿಂದ ಬ್ರಹ್ಮಕಲಶೋತ್ಸವ ಆರಂಭಿಸಿ 7ನೇ ತಾರೀಕಿನವರೆಗೆ ನಡೆಯಲಿಕ್ಕಿದೆ. ಈ ಒಂದು ಮಹತ್ ಕಾರ್ಯದಲ್ಲಿ ಎಲ್ಲ ಕೂಟಬಂಧುಗಳ ಪಾಲ್ಗೊಳ್ಳುವಿಕೆ ಬಹಳ ಅಗತ್ಯವಾಗಿದೆ. ಪಾಲ್ಗೊಳ್ಳುವಿಕೆಯ ಜೊತೆಗೆ ಅಲ್ಲಿ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಬೇಕು. ಇದೊಂದು ಬಹಳ ಅಪರೂಪವಾಗಿ ಸಿಗುವಂಥ ಒಂದು ಸಂದರ್ಭ. ಹಿಂದಿನ ಜನ್ಮದಲ್ಲಿ ಮಾಡಿದ ಸತ್ಕರ್ಮಗಳ ಫಲದಿಂದ ಈ ಜನ್ಮದಲ್ಲಿ ನಮಗೆ ಇಂತಹ ಒಂದು ಅವಕಾಶ ಸಿಗುವಂಥದ್ದು. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಜನ್ಮ ಸಾರ್ಥಕತೆಯನ್ನು ಪಡೆದುಕೊಳ್ಳುವಂಥ ಅವಕಾಶ. ಈ ಲಕ್ಷೋಪಲಕ್ಷ ಜನರು ಪಾಲ್ಗೊಳ್ಳುವಂಥ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಎಲ್ಲ ಕೂಟಬಂಧುಗಳು, ಎಲ್ಲ ಬ್ರಾಹ್ಮಣ ಪಂಗಡದವರು ಕೂಡ ಪಾಲ್ಗೊಳ್ಳಬೇಕು. ಎಲ್ಲರನ್ನು ಮಧೂರು ಕ್ಷೇತ್ರಕ್ಕೆ ಆಮಂತ್ರಿಸ್ತಾ ಇದ್ದೇವೆ ಎಂಬುದನ್ನು ಹೇಳಿಕೊಂಡು ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ. ಕೂಟಬಂಧುಗಳು ಎಲ್ಲರಿಗೂ ನಮಸ್ಕಾರ. ನಾನು ನರಸಿಂಹಯ್ಯ, ಕೂಟ ಮಹಾಜಗತ್ತು ಸಾಲಿಗ್ರಾಮ ಇದರ ಕಾಸರಗೋಡು ಸಂಸ್ಥೆಯ ಕಾರ್ಯದರ್ಶಿ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಮಧೂರು ಶ್ರೀ ಮದನಂಜೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಈ ತಿಂಗಳು 27ರಿಂದ ಪ್ರಾರಂಭ ಆಗಿ ಏಪ್ರಿಲ್ 7ರವರೆಗೆ 10 ಹಲವು ಕಾರ್ಯಕ್ರಮಗಳೊಂದಿಗೆ ಸಾಂಸ್ಕೃತಿಕ, ಧಾರ್ಮಿಕ, ವೇದಿಕ ಕಾರ್ಯಕ್ರಮಗಳೊಂದಿಗೆ ಇರುತ್ತದೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ಜನರು, ಪ್ರತ್ಯೇಕವಾಗಿ ಕೂಟಬಂಧುಗಳು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಕೂಟಬಂಧುಗಳ ಇರುವಿಕೆ ಬಹಳ ಅನಿವಾರ್ಯ. ಕೂಟಬಂಧುಗಳು ಕಾಸರಗೋಡು ಅಂಗಸಂಸ್ಥೆಯ ನೇತೃತ್ವದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡುವಂತೆ ಬ್ರಹ್ಮಕಲಶೋತ್ಸವ ಸಮಿತಿಯವರಿಂದ ಕೋರಿಕೆ ಬಂದಿರುತ್ತದೆ. ಆ ನಿಮಿತ್ತ ನಾವು ಕೆಲವು ಕಾರ್ಯಕ್ರಮಗಳನ್ನು ಅದರ ನೇತೃತ್ವ ವಹಿಸುವರಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಕೂಟಬಂಧುಗಳು, ಕಾಸರಗೋಡು ಅಂಗಸಂಸ್ಥೆ ಮಾತ್ರ ಅಲ್ಲ, ನಮ್ಮ ಪರಿಸರದ ಅಂಗಸಂಸ್ಥೆಯ ಕೂಟಬಂಧುಗಳು ಕೂಡ ಅದರಲ್ಲಿ ಭಾಗವಹಿಸಿ ಸಹಕರಿಸಬೇಕು ಅಂತ ಮತ್ತೊಮ್ಮೆ ವಂದಿಸ್ತಾ ಇದ್ದೇನೆ. ಈ ತಿಂಗಳ 28, 29ನೇ ತಾರೀಕಿನಲ್ಲಿ ರುದ್ರಪಾರಾಯಣ ನಮ್ಮ ಅಂಗಸಂಸ್ಥೆಯ ನೇತೃತ್ವದಲ್ಲಿ ಕೂಟಬಂಧುಗಳಿಂದ ಜರುಗಲಿಕ್ಕಿದೆ. ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭಿಸಿ ಮಧ್ಯಾಹ್ನದವರೆಗೆ ಈ ರುದ್ರಪಾರಾಯಣ ಜರುಗುತ್ತದೆ. ಎಲ್ಲ ವೇದಿಕರು, ಅದೇ ರೀತಿ ಕೂಟಬಂಧುಗಳು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಅಂಗಸಂಸ್ಥೆಯ ಕೂಟಬಂಧುಗಳ ನೇತೃತ್ವದಲ್ಲಿ ಪ್ರಸಾದ ಪ್ಯಾಕಿಂಗ್ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿದ್ದೇವೆ. 29ನೇ ತಾರೀಕು ಮತ್ತು 6ನೇ ತಾರೀಕು, ಬರುವ ತಿಂಗಳು 6ನೇ ತಾರೀಕಿನ ದಿವಸ ಪ್ರಸಾದ ಪ್ಯಾಕಿಂಗ್ ಕೆಲಸ ಜರುಗಲಿಕ್ಕಿದೆ. ಅದಕ್ಕೆ ಕೂಡ ಎಲ್ಲ ಕೂಟಬಂಧುಗಳು ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮಗೆ ಕೂಟಬಂಧುಗಳ ನೇತೃತ್ವದಲ್ಲಿ ನಾವು ಅಲ್ಲಿ ಪ್ರಸಾದ ವಿತರಣೆ ಇರ್ಬೋದು, ಅಥವಾ ಮೂಡಪ್ಪ ಸೇವೆಗೆ ಬಂತ ಅಪ್ಪ ತಯಾರಿ ಇರ್ಬೋದು, ಈ ಎಲ್ಲ ಕೆಲಸಗಳಲ್ಲಿ ಕೂಡ ಕೂಟಬಂಧುಗಳು ಸಹಕರಿಸಬೇಕು. ಈಗಾಗಲೇ ಹಲವಾರು ಕೂಟಬಂಧುಗಳು ಅಲ್ಲಿ ವಿವಿಧ ಕಮಿಟಿಗಳಲ್ಲಿ, ವಿವಿಧ ಹುದ್ದೆಗಳಲ್ಲಿ ಇದ್ದುಕೊಂಡು, ಕಾರ್ಯಕರ್ತರಾಗಿದ್ದುಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಕೂಟಬಂಧುಗಳು ಕೂಡ ಅದರಲ್ಲಿ ಕೂಡ ಭಾಗವಹಿಸಬೇಕಂತ ಹೇಳ್ತಾ ಇದ್ದೀವಿ. 30ನೇ ತಾರೀಕಿಗೆ ಜರುಗುವಂತಹ ಧಾರ್ಮಿಕ ಸಭೆಯಲ್ಲಿ ಸಾಲಿಗ್ರಾಮ ದೇವಸ್ಥಾನದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ KS ಕಾರಂತ್ ಅವರು ಅಧ್ಯಕ್ಷರಾಗಿ
ಭಾಗವಹಿಸುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ಕೂಟ ಬಂಧುಗಳು ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತೇವೆ. ಒಟ್ಟಿನಲ್ಲಿ ಕುಂಬಳೆ ಸೀಮೆ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದಂಥ ಮಧು ದೇವಸ್ಥಾನ. ಆ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮಂಟಪ ಸೇವೆಯ ಕಾರ್ಯಕ್ರಮಗಳ ಯಶಸ್ವಿಗೆ ಎಲ್ಲರೂ ಕೂಟ ಬಂಧುಗಳು ಭಾಗವಹಿಸಿ ಸಹಕರಿಸಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಿಸ್ತೇನೆ.